ಎಲ್ರಿಗೂ ನಮಸ್ಕಾರ. ನಾಳೆಯಿಂದ IPL ಕಿಕ್ ಆಫ್ ಆಗ್ತಾ ಇದೆ. ಮೊದಲ ಮ್ಯಾಚನೇ RCB ವರ್ಸಸ್ ಚೆನ್ನೈ, ಬಿಗ್ಗೆಸ್ಟ್ ರೈವಲ್ರಿ ಇನ್ IPL. ಆ ಮ್ಯಾಚೇ ಇಟ್ಟಿದ್ದಾರೆ. ಮೊದಲ ಮ್ಯಾಚೇ RCBದು ಇರೋದ್ರಿಂದ ಒಂದು ಸ್ಟ್ರಾಂಗೆಸ್ಟ್ 11 ಮಾಡಬೇಕು. ಮೊದಲ ಪಂದ್ಯದಿಂದನೇ ಸ್ಟ್ರಾಂಗೆಸ್ಟ್ 11 ಹೇಗಿರ್ಬೋದು ಅಂತ ಒಂದು ಐಡಿಯಾನ ಈ ವಿಡಿಯೋದಲ್ಲಿ ಕೊಡ್ತೀವಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ಪೋರ್ಟ್ಸ್ ಅಪ್ಡೇಟ್ ಪಡೆಯಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾಳೆಯಿಂದ IPL ಸ್ಟಾರ್ಟ್ ಆಗ್ತಾ ಇದೆ. ಮೊದಲ ಪಂದ್ಯನೇ ನಮ್ಮದಿದೆ, RCB ವರ್ಸಸ್ CSK. ಈ ಮ್ಯಾಚ್ಗೆ ಪ್ಲೇಯಿಂಗ್ 11 ಅಥವಾ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಹೇಗಿರ್ಬೋದು ಅಂತ ನೋಡೋದಾದರೆ, ಓಪನರ್ಸ್ ಆಗಿ ಪಾಪ್ ಡು ಪ್ಲೆಸಿಸ್ ಮತ್ತು ವಿರಾಟ್ ಕೊಹ್ಲಿ ಅವರು. ಇಲ್ಲಿ ಯಾವುದೇ ಚೇಂಜಸ್ ಆಗಲ್ಲ. 1 ಡೌನ್ ರಜತ್ ಪತಿದಾರ್, 2 ಡೌನ್ನಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್. ಇದು ಕೂಡ ಯಾವುದೇ ಚೇಂಜಸ್ ಆಗಲ್ಲ ಅನಿಸುತ್ತೆ. 5th ಪೊಸಿಷನ್ಗೆ ಕ್ಯಾಮ್ರನ್ ಗ್ರೀನು ಹೀಗೆ ಆಡಿಸ್ಬೋದು ಮೇ ಬಿ. ನೆಕ್ಸ್ಟು ಮಹಿಪಾಲ್ ರೋಮ್ರೋರ್ ಬರ್ಬೋದು. ಅದಾದ ಬಳಿಕ ದಿನೇಶ್ ಕಾರ್ತಿಕ್ ಅವರು ಇರ್ತಾರೆ ಖಂಡಿತವಾಗ್ಲೂ. ಇನ್ನು ಸ್ಪಿನ್ನಿಂಗ್ ಆಪ್ಷನ್ ಆಗಿ ಕರಣ್ ಶರ್ಮಾ ಅಥವಾ ಮಯಾಂಕ್ ಡಕರ್ ಅವರು ಬರ್ಬೋದು. ಮೋಸ್ಟ್ಲಿ ಪಿಚ್ ಮೇಲೆ ಡಿಪೆಂಡ್ ಆಗಿ ಬರ್ಬೋದು. ಚೆನ್ನೈ ಆಗಿರೋದ್ರಿಂದ ಒಂದು ಎಕ್ಸ್ಟ್ರಾ ಸ್ಪಿನ್ನರ್ ಬರ್ಬೋದು ಅನಿಸುತ್ತೆ, ಹೇಳಲಿಕ್ಕೆ ಬರಲ್ಲ. ನಂತರ ಅಲ್ಜಾರಿ ಜೋಸೆಫ್ ಅಥವಾ ಲಾಕಿ ಫರ್ಗ್ಯೂಸನ್ ಆಡ್ಬೋದು. ಮೋಸ್ಟ್ ಪ್ರೊಬಬ್ಲಿ ಅಲ್ಜಾರಿ ಜೋಸೆಫ್ಗೆ ಹೋಗ್ಬೋದು ಅನಿಸುತ್ತೆ. ಹೈ ಪ್ರೈಸ್ಗೆ ಅವರು ಸೇಲ್ ಆಗಿರೋದ್ರಿಂದ ಪ್ರೊಬಬ್ಲಿ ಅವರನ್ನೇ ಆಡಿಸ್ಬೋದು. ನಂತರ ಮೊಹಮ್ಮದ್ ಸಿರಾಜ್, ಕೊನೆಯಲ್ಲಿ ಆಕಾಶ್ ದೀಪ್ ಅಥವಾ ವೈಶಾಖ್ ವಿಜಯಕುಮಾರ್ ಅವರು ಆಡ್ಬೋದು. ಪಿಚ್ ಮೇಲೆ ಡಿಪೆಂಡ್ ಆಗಿ ಮತ್ತೊಬ್ಬ ಸ್ಪಿನ್ನರ್ ಕೂಡ ಆಡಿಸಿದ್ರೆ ಆಶ್ಚರ್ಯ ಇಲ್ಲ. ಹೀಗಿದೆ ಸ್ಟ್ರಾಂಗೆಸ್ಟ್ 11 RCB ತಂಡದ್ದು ನಾಳಿನ ಪಂದ್ಯಕ್ಕಾಗಿ. ಹಾಗೆಯೇ ಹೋಲ್ ಸೀಸನ್ ಆಡಿಸಿದ್ರೂ ಏನೂ ಪರವಾಗಿಲ್ಲ. ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.